ವೆಲ್ಕಮ್ ಟು ಬಿಜಾಪುರ್. ಬಿಜಾಪುರದ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಮಾಡಿದ ವ್ಲಾಗ್ ಇದು. ಮೊದಲನೇದಾಗಿ ಬಾರಾ ಕಮಾನ್. ಬಾರಾ ಕಮಾನ್ ಅಪರಿಪೂರ್ಣ ಸ್ಮಾರಕ. ಇದು ನಿರ್ಮಾಣಗೊಂಡ ನಂತರ ಅದರ ನೆರಳು ಗೋಲ್ ಗುಂಬಾಜ್ ಮೇಲೆ ಬೀಳುತ್ತದೆ. ಇಲ್ಲಿ ಫೇಮಸ್ ಕನ್ನಡ ಫಿಲ್ಮ್ ಶೂಟಿಂಗ್ಗಳು ನಡೆದಿದ್ದು ನಿಮಗೆ ಗೊತ್ತಾ? ಇಲ್ಲಿ ಇರುವ ಸಮಾಧಿಗಳು ಯಾರ್ದು? ಹೈದರ್ ಬುರುಜ್ ಅಂದ್ರೆ ಏನು? ಇಲ್ಲಿನ ವಿಶೇಷತೆ ಏನು? ಇಲ್ಲಿಂದ ಮೇಲ್ಗಡೆಯಿಂದ ಏನೇನು ಕಾಣುತ್ತೆ ಗೊತ್ತಾ? ಯುದ್ಧ ಭೂಮಿಯ ಅಧಿಪತಿ ಎಂದು ಕರೆಯಲ್ಪಡುವ ಮಲಿಕ್ ಎ ಮೈದಾನ ಬಗ್ಗೆ ನೀವು ತಿಳ್ಕೋಬೇಕಾ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಿಜಾಪುರದ ಫೇಮಸ್ ಟೂರಿಸ್ಟ್ ಪ್ಲೇಸ್ಗಳನ್ನು ತೋರಿಸ್ತೀವಿ, ಬನ್ನಿ. ಬಾರಾ ಕಮಾನ್ ಕರ್ನಾಟಕದ ಬಿಜಾಪುರದಲ್ಲಿರುವ ಅಲಿ ಆದಿಲ್ ಶಾ ರವರ ಅಪೂರ್ಣ ಸಮಾಧಿಯಾಗಿದೆ. ಆದಿಲ್ ಶಾಹಿ ರಾಜವಂಶದ ಅಲಿ ಆದಿಲ್ ಶಾ ಸಾಟಿ ಇಲ್ಲದ ವಾಸ್ತುಶಿಲ್ಪದ ಗುಣಮಟ್ಟದ ಸಮಾಧಿಯನ್ನು ನಿರ್ಮಿಸಲು ಬಯಸಿದ್ದರು. 12 ಕಮಾನುಗಳನ್ನು ಲಂಬವಾಗಿ ಮತ್ತು ಅಡ್ಡಲಾಗಿ ಅಲಿ ಆದಿಲ್ ಶಾ ಸಮಾಧಿಯ ಸುತ್ತಲೂ ಇರಿಸಲು ಯೋಜಿಸಲಾಗಿತ್ತು. ಆದಾಗ್ಯೂ ಅಜ್ಞಾತ ಕಾರಣಗಳಿಂದ ರಚನೆಯ ಮೇಲಿನ ಕೆಲಸಗಳು ಅಪೂರ್ಣವಾಗಿ ಉಳಿದಿವೆ. ಕೇವಲ 2 ಕಮಾನುಗಳನ್ನು ಮಾತ್ರ ಲಂಬವಾಗಿ ಏರಿಸಲಾಗಿದೆ. ಸಮಾಧಿ ನಿರ್ಮಾಣ ಪೂರ್ಣಗೊಂಡ ನಂತರ ಅದರ ನೆರಳು ಗೋಲ್ ಗುಂಬಜ್ ಅನ್ನು ಸ್ಪರ್ಶಿಸುತ್ತದೆ ಎಂಬ ವದಂತಿಯೂ ಇದೆ. ಇತ್ತೀಚಿನ ದಿನಗಳಲ್ಲಿ 12 ಅಡ್ಡಲಾಗಿರುವ ಕಮಾನುಗಳ ಅವಶೇಷಗಳನ್ನು ಇಲ್ಲಿ ಕಾಣಬಹುದು. ಈ ಸ್ಥಳವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ನಿರ್ವಹಿಸುತ್ತದೆ. ಬಾರಾ ಕಮಾನ್ ಅನ್ನು ಕ್ರಿಸ್ತಶಕ 1672ರಲ್ಲಿ 2ನೇ ಅಲಿ ಆದಿಲ್ ಶಾ ನಿರ್ಮಿಸಿದನು. ರಾಜ ಮತ್ತು ಅವನ ಹೆಂಡತಿಯರಿಗೆ ಸಾಟಿ ಇಲ್ಲದ ವಾಸ್ತುಶಿಲ್ಪ ಗುಣಮಟ್ಟವುಳ್ಳ ಸಮಾಧಿಯಾಗಬೇಕಾಗಿತ್ತು. ಬಾರಾ ಕಮಾನ್ 2ನೇ ಅಲಿ ಆದಿಲ್ ಶಾ ಅವರ ಪತ್ನಿ ಚಾಂದ್ ಬೀಬಿ, ಅವರ ಪ್ರೇಯಸಿಯರು ಮತ್ತು ಅವರ ಪುತ್ರಿಯರ ಸಮಾಧಿಯನ್ನು ಹೊಂದಿದೆ. ಕರ್ನಾಟಕದ ವಿಜಯಪುರದಲ್ಲಿರುವ ಬಾರಾ ಕಮಾನ್ನಲ್ಲಿ ನಿರ್ದಿಷ್ಟವಾಗಿ ಚಿತ್ರೀಕರಿಸಲಾದ ಚಲನಚಿತ್ರಗಳಲ್ಲಿ ಕನ್ನಡ ಚಲನಚಿತ್ರಗಳಾದ ಶಿವ ಮತ್ತು ಉಡಾಲ ಸೇರಿವೆ. ಈ ಸ್ಮಾರಕ ಮತ್ತು ಅದರ ಸುತ್ತಮುತ್ತಲಿನ ಐತಿಹಾಸಿಕ ತಾಣಗಳು ಆಗಾಗ್ಗೆ ವಿವಿಧ ಪ್ರಾದೇಶಿಕ ಹಾಡುಗಳ ಮತ್ತು ಸಾಕ್ಷ್ಯಚಿತ್ರಗಳಿಗೆ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಬಾರಾ ಕಮಾನ್ ಆಚೆ ವಿಜಯಪುರ ಎಂಬ ವಿಶಾಲ ನಗರವು ಚಲನಚಿತ್ರ ತಂಡಗಳನ್ನು ಆಕರ್ಷಿಸುವ ಹಲವಾರು ಅದ್ಭುತ ಪಾರಂಪರಿಕ ರಚನೆಗಳನ್ನು ಹೊಂದಿದೆ. ಈ ಐತಿಹಾಸಿಕ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಚಿತ್ರೀಕರಿಸಲಾದ ಅತ್ಯಂತ ಗಮನಾರ್ಹ ಚಲನಚಿತ್ರಗಳು ಅದ್ದೂರಿ, ಅಲೆಮಾರಿ, ಭೀಮಾ ತೀರದಲ್ಲಿ, ಗೋವಿಂದಾಯ ನಮಃ, ಜಾನು, ವೀರಪರಂಪರೆ, ಚೌಕ, ಗುರು ಶಿಷ್ಯರು. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ನಡುವೆ ಬಿಜಾಪುರದ ಬಾರಾ ಕಮಾನ್ಗೆ ಭೇಟಿ ನೀಡಲು ಉತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ಹವಾಮಾನ ತಂಪಾಗಿದ್ದು ಪ್ರವಾಸಕ್ಕೆ ಅನುಕೂಲವಾಗಿರುತ್ತದೆ. ಏಪ್ರಿಲ್ ಮೇ ತಿಂಗಳ ನಡುವೆ ಬಿಜಾಪುರದಲ್ಲಿ ಉಷ್ಣತೆ ಹೆಚ್ಚುತ್ತದೆ. ಅದು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ಭೇಟಿ ನೀಡುವುದು ತಪ್ಪಿಸಬಹುದು. ವಾಸ್ತವವಾಗಿ ಇದು ಫೋಟೋ ಕ್ಲಿಕ್ಕಿಸಿಕೊಳ್ಳುವವರಿಗೆ ಪರ್ಫೆಕ್ಟ್ ಪ್ಲೇಸ್ ಎಂದು ಹೇಳಬಹುದು. ಇದು ತನ್ನ ಸಾಟಿ ಇಲ್ಲದ ವಾಸ್ತುಶಿಲ್ಪದ ಕಾರಣ ಜನರನ್ನು ಸೆಳೆಯುತ್ತದೆ. ಯುದ್ಧ ಭೂಮಿಯ ಅಧಿಪತಿ ಎಂದು ಕರೆಯಲ್ಪಡುವ ಮಲಿಕ್ ಎ ಮೈದಾನ್ ಕರ್ನಾಟಕದ ಬಿಜಾಪುರದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಒಂದು ಐತಿಹಾಸಿಕ ರತ್ನವಾಗಿದೆ. ಈ ಸ್ಥಳವು ಹಿಂದಿನ ಇಂಜಿನಿಯರಿಂಗ್ ಅದ್ಭುತಗಳಿಗೆ ಸಾಕ್ಷಿಯಾಗಿ ನಿಂತಿರುವ ಬೃಹತ್ ಪಿರಂಗಿಯನ್ನು ಹೊಂದಿದೆ. 1549ರಲ್ಲಿ ಮೊಹಮ್ಮದ್ ಬಿನ್ ಹುಸೇನ್ ರೂಮಿ ಅವರು ಕೌಶಲ್ಯಪೂರ್ಣ ಕೈಗಳಿಂದ ಬೆಲ್ ಮೆಟಲ್ನಲ್ಲಿ ಎರಕ ಹೊಯ್ದು ಈ 55 ಟನ್ ತೂಕದ ಪಿರಂಗಿಯ ನಿಜವಾದ ದೃಶ್ಯವನ್ನು ನೋಡಬಹುದಾಗಿದೆ. ಬಿಜಾಪುರ ಕೋಟೆ ಸಂಕೀರ್ಣದೊಳಗಿನ ಶೇರ್ಜಾ ಬುರ್ಜ್ನ ಮೇಲ್ಭಾಗದಲ್ಲಿರುವ ಫಿರಂಗಿಯನ್ನು ಸಂದರ್ಶಕರು ಅನ್ವೇಷಿಸಬಹುದು. ಆನೆಯನ್ನು ನುಂಗುತ್ತಿರುವ ಸಿಂಹದ ತಲೆಯನ್ನು ಹೊಂದಿರುವ ಫಿರಂಗಿಯ ವಿಶಿಷ್ಟ ವಿನ್ಯಾಸವು ಮಿಲಿಟರಿ ಪರಾಕ್ರಮ ಮತ್ತು ಕಲಾತ್ಮಕ ಕೌಶಲ್ಯ ಎರಡನ್ನೂ ಪ್ರದರ್ಶಿಸುತ್ತದೆ. ಪರ್ಷಿಯನ್, ಅರೇಬಿಕ್ ಮತ್ತು ಕುರಾನ್ನ ಕಲಿಮಾ ಭಾಷೆಗಳಲ್ಲಿನ ಶಾಸನಗಳು ಅದರ ಮೇಲ್ಮೈಯನ್ನು ಅಲಂಕರಿಸುತ್ತವೆ. ಈ ಭವ್ಯ ರಚನೆಗೆ ಐತಿಹಾಸಿಕ ಮಹತ್ವದ ಪದರಗಳನ್ನು ಸೇರಿಸುತ್ತವೆ. ಪ್ರಶಾಂತ ಉದ್ಯಾನದಿಂದ ಸುತ್ತುವರೆದಿರುವ ಮಲಿಕ್ ಎ ಮೈದಾನವು ಪ್ರವಾಸಿಗರು ಇತಿಹಾಸದಲ್ಲಿ ಮುಳುಗಲು ಶಾಂತ ವಾತಾವರಣವನ್ನು ನೀಡುತ್ತದೆ. ಫಿರಂಗಿಯು ಕ್ಷೀಣಿಸುತ್ತಿರುವ ಸ್ಥಿತಿಯ ಕೆಲವು ವರದಿಗಳ ಹೊರತಾಗಿಯೂ ಈ ಸ್ಥಳವು ಇತಿಹಾಸ ಉತ್ಸಾಹಿಗಳು ಮತ್ತು ಕುತೂಹಲಕಾರಿ ಪ್ರಯಾಣಿಕರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ತಾಳಿಕೋಟೆಯಲ್ಲಿ ನಡೆದಂತಹ ಯುದ್ಧಗಳ ಸಮಯದಲ್ಲಿ ಫಿರಂಗಿಯ ಗುಡುಗಿನ ಗರ್ಜನೆಯನ್ನು ಊಹಿಸಿಕೊಳ್ಳಿ. ಅಲ್ಲಿ ಅದರ ಶಕ್ತಿಯು ಇತಿಹಾಸದ ಹಾದಿಯನ್ನು ಮರುರೂಪಿಸಿದಂತಿತ್ತು. ಈ ಫಿರಂಗಿಯ ಸ್ಮಾರಕವನ್ನು ತಲುಪಲು ನೀವು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆ ಮಧ್ಯಕಾಲೀನ ಭಾರತದ ಅತಿ ದೊಡ್ಡ ಫಿರಂಗಿಯ ಭವ್ಯತೆಯು ನಿಮ್ಮನ್ನು ಸ್ವಾಗತಿಸುತ್ತದೆ. ಅದರ ಸಂಪೂರ್ಣ ಗಾತ್ರ ಮತ್ತು ಸಿಂಹದ ಆಕಾರದ ನಳಿಕೆಯಂತಹ ಸಂಕೀರ್ಣ ವಿವರಗಳು ಹಿಂದಿನ ಯುಗಗಳ ಕರಕುಶಲತೆಯ ಬಗ್ಗೆ ನಿಮ್ಮನ್ನು ವಿಸ್ಮಯಗೊಳಿಸುತ್ತವೆ. ಈ ಐತಿಹಾಸಿಕ ನಿಧಿಯನ್ನು ಛಾಯಾಚಿತ್ರಣಗಳಲ್ಲಿ ಸೆರೆಹಿಡಿಯಲು ಮತ್ತು ಅದರ ಶಾಸನಗಳ ಮೂಲಕ ಪ್ರತಿಧ್ವನಿಸುವ ಕಥೆಗಳನ್ನು ಪರಿಶೀಲಿಸುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹೈದರ್ ಬುರ್ಜ್ ಅಥವಾ ಉಪ್ಲಿ ಬುರ್ಜ್ ಕರ್ನಾಟಕದ ವಿಜಯಪುರದಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ಕಾವಲು ಗೋಪುರವಾಗಿದೆ. ಇದನ್ನು 1584ರಲ್ಲಿ ಆದಿಲ್ ಶಾಹಿ ರಾಜವಂಶದ ಸೇನಾಪತಿ ಹೈದರ್ ಖಾನ್ ನಿರ್ಮಿಸಿದನು.
ಇತರ ಹೆಸರುಗಳು ಉಪ್ಲಿ ಬುರ್ಜ್, ಉಪರಿ ಬುರ್ಜ್. ನಿರ್ಮಾಣ ಕ್ರಿಸ್ತಶಕ 1584ರಲ್ಲಿ ಎರಡನೆಯ ಇಬ್ರಾಹಿಂ ಆದಿಲ್ ಶಾನ ಕಮಾಂಡರ್ ಆಗಿದ್ದ ಹೈದರ್ ಖಾನ್ ನಿಂದ ನಿರ್ಮಿಸಲ್ಪಟ್ಟಿತು. ವಾಸ್ತುಶಿಲ್ಪ ಮತ್ತು ಎತ್ತರ. ಇದು 80 ಅಡಿ ಅಂದರೆ 24 ಮೀಟರ್ ಎತ್ತರವಿರುವ ವೃತ್ತಾಕಾರದ ಕಲ್ಲಿನ ಗೋಪುರವಾಗಿದೆ. ಇದರ ಮೇಲ್ಭಾಗಕ್ಕೆ ಹೋಗಲು ಸುರಳಿಯಾಕಾರದ ಕಲ್ಲಿನ ಮೆಟ್ಟಿಲುಗಳಿವೆ. ಪ್ರಮುಖ ಆಕರ್ಷಣೆ, ಇದರ ಮೇಲ್ಭಾಗದಲ್ಲಿ 30 ಅಡಿ ಮತ್ತು 19 ಅಡಿ ಉದ್ದದ ಬೃಹದಾಕಾರದ 2 ಪಿರಂಗಿಗಳಿವೆ. ಉಪಯೋಗ, ಹಳೆಯ ಕಾಲದಲ್ಲಿ ಇದನ್ನು ಯುದ್ಧ ಸಾಮಗ್ರಿಗಳನ್ನು ಇಡಲು ಮತ್ತು ಶತ್ರುಗಳ ಮೇಲೆ ನಿಗಾ ಇಡಲು ಬಳಸಲಾಗುತ್ತಿತ್ತು. ಪ್ರಸ್ತುತ ಮಹತ್ವ, ಇದು ನಗರದ ಅತ್ಯಂತ ಎತ್ತರ ತಾಣಗಳಲ್ಲಿ ಒಂದಾಗಿದ್ದು ಮೇಲಿನಿಂದ ಇಡೀ ವಿಜಯಪುರ ಪಟ್ಟಣದ ಸುಂದರ ನೋಟವನ್ನು ಕಾಣಬಹುದು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಬಿಜಾಪುರದ ಟೂರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅಡ್ವೆಂಚರ್ ಟೂರ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.